ಉಡುಪಿಯಲ್ಲಿ ವರುಣಾರ್ಭಟಕ್ಕೆ ಕಣ್ಣೀರ ಪ್ರವಾಹ. ಧಾರಾಕಾರ ಮಳೆಯಿಂದಾಗಿ ಗ್ರಾಮವೇ ಜಲಾವೃತವಾಗಿದೆ. ಪಾದೆಬೆಟ್ಟು ಗ್ರಾಮ ಮಳೆಯಿಂದಾಗಿ ಜಲಾವೃತವಾಗಿದೆ. ಪಡುಬಿದ್ರೆಯ ಪಾದೆಬೆಟ್ಟು ಪ್ರದೇಶದಲ್ಲಿ ಜಲತಾಂಡವ. ಕಾಮಿನಿ ನದಿ ಕೋಪಕ್ಕೆ ಪಾದೆಬೆಟ್ಟು ಜನ ಕಂಗಾಲಾಗಿದ್ದಾರೆ. ಗಮನಿಸ್ತಾ ಇದ್ದೀರಿ. ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ಉಟ್ಟ ಬಟ್ಟೆಯಲ್ಲೇ ಜನ ಗ್ರಾಮವನ್ನ ತೊರೆದು ಹೋಗ್ತಿದ್ದಾರೆ. ಮಂಡಿ ಮೇಲೆ ನೀರಿದೆ. ಹಾಗಾಗಿ ಜನರ ಸುರಕ್ಷತೆಯ ದೃಷ್ಟಿಯಿಂದ ರಬ್ಬರ್ ಬೂಟ್ ಮೂಲಕ ಅವರೆಲ್ಲರನ್ನ, ಚಿಕ್ಕ ಪುಟ್ಟ ಮಕ್ಕಳು, ವಯಸ್ಸಾದವರೆಲ್ಲರನ್ನ ಕೂಡ ಸುರಕ್ಷಿತ ಸ್ಥಳಕ್ಕೆ ಜಿಲ್ಲಾಡಳಿತ ಶಿಫ್ಟ್ ಮಾಡ್ತಾ ಇದೆ. ಉಡುಪಿ ಜಿಲ್ಲೆಯಲ್ಲಿ ಮಳೆ ಆಗ್ತಿರುವಂತದ್ದು ಸ್ಥಳಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಹಾಗೆಯೇ ಅಲ್ಲಿನ ಸ್ಥಳೀಯ ನಿವಾಸಿಗಳ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ನೋಡೋಣ. ನಿರಂತರವಾಗಿ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಯಿಂದಾಗಿ ಕಾಪು ತಾಲೂಕಿನ ತಗ್ಗು ಪ್ರದೇಶಗಳು ಜಲಾವೃತವಾಗಿರುವಂಥದ್ದು. ನಾವೀಗ ಇರುವಂಥದ್ದು ಪಾದೆಬೆಟ್ಟು ಎನ್ನುವ ಪ್ರದೇಶದಲ್ಲಿ. ಪಾದೆಬೆಟ್ಟು ಎನ್ನುವ ಪ್ರದೇಶದ ತಗ್ಗು ಪ್ರದೇಶದಲ್ಲಿರುವಂಥ ಜನರನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಕಾಪು ತಹಶೀಲ್ದಾರ್ ಪ್ರತಿಭಾ ಅವರ ನೇತೃತ್ವದಲ್ಲಿ ಈಗಾಗಲೇ ಮಾಡಿರುವಂಥದ್ದು. ಸದ್ಯ ಅಲ್ಲಿ ಅಂದರೆ ಮನೆಯಲ್ಲಿದ್ದವರನ್ನು ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ನಡೆದಿದೆ. ಈಗ ನಮ್ಮ ಜೊತೆ ಆ ಮನೆಯಲ್ಲಿದ್ದವರು ಇದ್ದಾರೆ, ಅವರನ್ನು ಮಾತನಾಡಿಸ್ತಾ ಹೋಗುವ. ಮೇಡಮ್, ಯಾವಾಗ ಮಳೆ ಸ್ಟಾರ್ಟ್ ಆಗಿದೆ ಮತ್ತು ಯಾವಾಗ ಈ ರೀತಿಯ ಸಮಸ್ಯೆ ಉಂಟಾಗಿರೋದು? ಮಳೆ ಈ ವರ್ಷ ಜೂನಿಂದ ಸ್ಟಾರ್ಟ್ ಆಗಿದೆ ಸರ್. ಪ್ರತಿ ವರ್ಷ ಜೂನ್, ಜುಲೈ, ಆಗಸ್ಟ್ ನಮ್ಗೆ ಇದೇ ಪ್ರವಾಹ ಕಮ್ಮಿ ಆಗುದೇ ಇಲ್ಲ, ಮನೆ ಒಳಗೆ ಬರ್ತದೆ. ನಿನ್ನೆ ರಾತ್ರಿ 1 ಗಂಟೆ ಸುಮಾರಿಗೆ ಮನೆ ಒಳಗೆ ಬಂದಿದೆ ನೀರು. ನಾವು ಮತ್ತೆ ಮಲಗಿದ್ವಿ, ಮತ್ತೆ 1 ಗಂಟೆಗೆ ಎದ್ದು ಕುತ್ಕೊಂಡವರು ಮತ್ತೆ ಮಲಗ್ಲೂ ಇಲ್ಲ, ಇಷ್ಟರ ತನಕ ಏನು ತಿನ್ನಲೂ ಇಲ್ಲ ಸರ್. ಅಂದರೆ ಪ್ರತಿ ಬಾರಿ ಕೂಡ ಇದೇ ರೀತಿಯ ಸಮಸ್ಯೆ ಈ ಒಂದು ಪಾದೆಬೆಟ್ಟು ಎನ್ನುವ ಪ್ರದೇಶದಲ್ಲಿ ನಿರಂತರವಾಗಿ ಸಮಸ್ಯೆ ಉಂಟಾಗಿರುವಂಥ. ಇದಕ್ಕೆ ಯಾಕೆ ಶಾಶ್ವತ ಪರಿಹಾರ ಇಲ್ವಾ? ಶಾಶ್ವತ ಪರಿಹಾರ ಅಂದರೆ ನಮಗೆ ಕಾಮಿನಿ ನದಿ ಉಂಟು ನಮ್ಮ ಮನೆ ಮುಂದೆ, ಅದರದೊಂದು ಹೂಳೆತ್ತಿ ಕೊಟ್ಟರೆ ನಮ್ಮದು ಸ್ವಲ್ಪ ಪ್ರವಾಹ ಕಮ್ಮಿ ಆಗ್ತದೆ, ಅಂದರೆ ನೀರು ಕೆಳಗೆ ಹೋಗ್ತದೆ. ಆ ಕಾಮಿನಿ ನದಿಯಲ್ಲಿ ಹೂಳು ತುಂಬಿ ನೀರು ಹೋಗುದಿಲ್ಲ ಸರ್, ಅದೇ ನಮ್ಮದು ಪ್ರಾಬ್ಲಮ್. ಅದಕ್ಕೊಂದು ಏನೋ ಸ್ಯಾಂಕ್ಷನ್ ಮಾಡಿ 50 ಲಕ್ಷ ಬೇಕಂತೆ ಕಾಮಿನಿ ನದಿಯದು ಹೂಳೆತ್ತಲಿಕ್ಕೆ. ಅದನ್ನೊಂದು ಸ್ಯಾಂಕ್ಷನ್ ಮಾಡಿ ಕೊಟ್ಟರೆ ತುಂಬ ಉಪಕಾರ ಆಗ್ತದೆ. ಅಂದರೆ ಸಾಕಷ್ಟು ಮನೆಗಳಿರುವಂಥದ್ದು, ಪ್ರತಿ ಬಾರಿ ಮನೆಯಲ್ಲಿದ್ದವರನ್ನು ಶಿಫ್ಟ್ ಮಾಡಲೇಬೇಕು. ಚಿಕ್ಕ ಚಿಕ್ಕ ಮಕ್ಕಳಿರುವಂಥದ್ದು, ವಯಸ್ಕರಿರುವಂಥದ್ದು, ನಿಮಗೆ ಸಮಸ್ಯೆ ಆಗೋದಿಲ್ವಾ ಅಂತ? ಸಮಸ್ಯೆ ತುಂಬ ಆಗ್ತದೆ ಸರ್. ಅಂದರೆ ಈಗ ನೋಡಿ, ಅವರು ಬೋಟ್ ಇಟ್ಕೊಂಡು ಬಂದರು, ರಾತ್ರಿ ಎಲ್ಲ ಮಳೆ ಬಂದರೆ ವೃದ್ಧರನ್ನೆಲ್ಲ ನಾವು ಹೀಗೆ ಚಾರಲ್ಲಿ ಕುತ್ಕೊಳಿಸಿ ಆ ಕಡೆ ಈ ಕಡೆ ಒಬ್ಬರು ಹಿಡ್ಕೊಂಡು ನೀರಲ್ಲಿ ಕರ್ಕೊಂಡು ಹೋಗುದು ಸರ್. ಮಕ್ಕಳೆಲ್ಲ ಇದ್ರೆ ನೀವು ಆಗ್ಲೂ ನೋಡಿದ್ರಲ್ಲ ಸರ್, ಒಂದು ಮಗು ಅಳ್ತಿತ್ತು, ತುಂಬ ಕಷ್ಟ ಆಗ್ತದೆ. ವೃದ್ಧರೆಲ್ಲ ಬರ್ಲಿಕ್ಕೆ ಕೇಳುದಿಲ್ಲ, ನಾವು ಇಲ್ಲೇ ಕುತ್ಕೊಳ್ತೇವೆ ಅಂತ ಹೇಳ್ತಾರೆ. ಅಂದ್ರೆ ನೀವು ಒಂದು ಅಧಿಕಾರಿಗಳ ಹತ್ರ ಅಥವಾ ಶಾಸಕರ ಹತ್ರ ಏನು ಮನವಿಯನ್ನು ಮಾಡಿ? ಶಾಸಕರು ಹೋದ ವರ್ಷ ಬಂದಿದ್ರು, ಗುರುಮೆ ಸುರೇಶ್ ಶೆಟ್ಟಿ, ಅವರೊಟ್ಟಿಗೆ ಹೇಳಿದ್ದೇವೆ ನಾವು, ನಮ್ಗೊಂದು ಹೂಳೆತ್ತು ಕೊಡಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಮತ್ತೆ ಏನು ಅದಕ್ಕೆ ರೆಸ್ಪಾನ್ಸ್ ಇಲ್ಲ. ಇದಿಷ್ಟು ಈ ಒಂದು ಪಾದೆಬೆಟ್ಟಿನ ತಗ್ಗು ಪ್ರದೇಶದಲ್ಲಿರುವಂಥ ಜನರ ಸಮಸ್ಯೆ ಆಗಿರುವಂಥ. ಕ್ಯಾಮರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.